ಮಾತ್ರ ಮೇಲ್ ಹೊಡಿತಾ ಇದೆಯಾ, ಸೌಂಡ್ ಮಾತ್ರ ಕೆಳಗಿಂದ ಬರ್ತೈತೆ. ದೇವರಾಣೆಗೂ ದೀಪ ಎತ್ಕೊಂಡು ಹೋಯ್ತಾರಂಗಿಲ್ಲ, ಅಮ್ಮ 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 ಅನ್ನಂಗೈತೆ. ನಾ ಅವನ್ ಮೇಲ್ ಬಿದ್ದೆ ನಗು ಬಂತು, ಅವ್ನ್ ನನ್ ಮೇಲ್ ಬಿದ್ದ ಮಗು ಬಂತು. ಈ ವಯಸ್ಸಲ್ಲಿ ಅಜ್ಜಿ ಮೇಲೆ ಯಾರೋ ಬಿದ್ದಿದ್ದಲೇ, ಬಿದ್ದವನ್ನ ಮೂಗಾಸಿನ ಒಳಗೆ ಎಳ್ಕೊಂಡ್ಬಿಟ್ಟಿರಂಗೋಳೆ ಅಜ್ಜಿ. ತಮಾಷೆನ ತಮಾಷೆ ಆಗಿ ತಗೋಬೇಕು, ತರ ತಕೊಂಡ್ರೆ ನೋವು ಆಗುತ್ತೆ. ಇದೇ ತರ ರೋಸ್ಟ್ ಕಂಟೆಂಟ್ ಡೈಲಿ ಬರ್ತಾ ಇರುತ್ತೆ. ನಾನು ನಿಮ್ಮ ಸೈಕ್ ಸತ್ಯ. ಫಾಲೋ ಬಟನ್ ಸ್ವಲ್ಪ. ಮಗ ಯಾರೋ ಫೋನ್ ಮಾಡೋರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರ ನೋಡ, ಸ್ವಲ್ಪ ಏನಂತ ಕೇಳ. Hello sir, we are calling from the RBI bank in the institution. Do you have few minutes to talk with me, sir? Sir, we are giving a personal loan to you and your family at very low rate of interest. Do you have any interest in that? There is a player you for white ball on field not given. Sorry sir, I didn't get you. We are talking about the loan, sir. On field not given. Can we have a big screen? Forward. Hold it. The line is kindly can I have it ultra edge, please? Forward. There is a thick line in the ultra edge, so there is an umpire call. Shut the phone, your motherboard. ಏನಂತ? ಏನಿಲ್ಲಪ್ಪ, ಅದು RBI ಅಲ್ಲಿ ನೋಡ್ ಪ್ರಿಂಟ್ ಆಗ್ತಾ ಇರಲಿಲ್ವಂತೆ, ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಫೋನ್ ಹಾಕಿದ್ರು ಅಷ್ಟೇ. ಏನ್ ಸಖತ್ ಇಂಗ್ಲಿಷ್ ಮಾತಾಡ್ತೀಯ ಮಗ, ನಾಳೆನೆ ನಾಸಾಗ ಅಪ್ಲೈ ಮಾಡ್ಬಿಡು. ಮತ್ತೆ ಈ ಚಪರಿ ಯಾರು? ಪ್ರಭು, ಇವನ ಹೆಸರು ನಂದನ್ ಅಂತ, ಜೀವನದಲ್ಲಿ ತುಂಬಾ ನೊಂದೋಗ್ಬಿಟ್ಟವನೆ. ಮತ್ತೆ ಪ್ರಭು ಯುವಕನ ಮನೆಯಲ್ಲಿ ಎಲ್ಲರೂ ದಪ್ಪಗೆ ಜಿಂಬಾಡಿ ತರ ಅವ್ರೆ, ಇವನ್ನ ಸಣ್ಣ ಸೊಣಕ್ಲ ಮಾಡ್ಬಿಡು, ಕಡ್ಡಿ ಕರ್ಪೂರ ತರ ಇರ್ಬೇಕು ಇವನು. ಮತ್ತೆ ಪ್ರಭು ನಶೆಯ ಸೇವನೆ 15 ವರ್ಷದವರೆಗೂ ಯಾವ ನಶೆಯ ಸೇವನೆನೂ ಇಲ್ಲ, ಅದ್ರ ಮೇಲೆ ನಮ್ ಜವಾಬ್ದಾರಿ ಅಲ್ಲ. ಯುವಕ ಧೂಮ್ರಪಾನ ಮಾಡ್ಲಿ, ಮದ್ಯಪಾನ ಮಾಡ್ಲಿ, ಇಲ್ಲ ನನ್ನ ಕೈಲ ಆಯ್ತಾ ಇಲ್ಲ. ಮತ್ತೆ ಪ್ರಭು ಲವರ್ ಏನಾರ ಕೊಡ್ಬೇಕಾ? ಲವರ್ ಅಲ್ಲ, ಲೋನ್ ಕೊಡು. ಒಂದ್ ಲೋನ್ ಮುಗಿದ್ರೆ ಇನ್ನೊಂದ್ ಲೋನ್ ಸ್ಟಾರ್ಟ್ ಆಗ್ಬೇಕು, ಲೋನ್ ಕಟ್ಟಿನೇ ಸಾಯ್ಬೇಕು. ಸತ್ತ ಬಾಲಕ, ನಾನ್ ಹೋಗೋದೇ ಇಲ್ಲ, ನಾನು ಇಲ್ಲೇ ಮಲ್ಕೊಂತೀನಿ. ಯಾವ ನಾಯಿಗ್ ಬೇಕಿಂತ ಜೀವನ? ಕುಣಿತು ಬಾರೆ, ಒಲಿದು ಬಾರೆ. ನಾನು ಸತ್ತೋಯ್ತೀನಿ ಕಣ. ರೇಣ, ನಿನ್ ವಿಷಯಕ್ಕೆ ಯಾವನಾದ್ರೂ ಬಂದೆ ನನ್ಗೆಳೆ ನನ್ನ ಮಕ್ಕಳನ್ನ ಉದ್ದದ ಅಡ್ಡಾಡ ಸಿಗ್ದಾಕ್ಬಿಡ್ತೀನಿ. ಜಿಮ್ ಹೋಯ್ತಾ ಇದೀನಿ ಕಣೆ, 1 ವಾರ ಆಯ್ತು. ಬೈಸಪ್ ನೋಡ ಗೊತ್ತಲ್ಲ, ನಾವು ನನ್ಗೆಳು. My God. You're我上个厕所。哎呦我的妈！ಏನಪ್ಪ ನೀನು, ನನ್ನ ಮಗ ಹೇಳ್ತಾನೆ ಈ ವಯಸ್ಸಿಗೆ ನೀನು ದೊಡ್ಡ ಬ್ರ್ಯಾಂಡ್ ಎಣ್ಣೆ ಹೊಡಿತೀಯ ಅಂತೆ, ಅದು ನನ್ನ ಮಗನ ಕೈಲೇ ಖರ್ಚು ಮಾಡಿಸ್ತೀನಿ ಅಂತಲ್ಲಪ್ಪ. ನನಗೂ ಒಂದು ದೊಡ್ಡ ಬ್ರ್ಯಾಂಡ್ ತೊಗೊಂಬ, ಅದನ್ನು ನಾನು ಒಂದು ಟೇಸ್ಟ್ ನೋಡ್ತೀನಿ. ಇಲ್ಲಿಂದ ಬಾರ್ಗೆ ಹೋಗೋಕೆ ಕಾಸಿಲ್ಲ ನನ್ನ ಹತ್ರ, ದೊಡ್ಡ ಬ್ರ್ಯಾಂಡ್ ಬೇರೆ ಕುಡಿತೀನಂತೆ, ಅದ್ರಲ್ಲಿ ಬೇರೆ ಇವ್ರ ಅಪ್ಪನ ಬೇರೆ ಕುಡಿಸ್ಬೇಕಾ? ಏನಿಲ್ಲ ಅಂಕಲ್, ಅದು ಫ್ರೆಂಡ್ಸ್ಗಳ ಜೊತೆ ಸೇರಿ ಅಭ್ಯಾಸ ಆಗ್ಬಿಟ್ಟಿದೆ. ಏನಪ್ಪ ನೀನು ಮೊನ್ನೆ ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿ ಇಬ್ಬರ ಜೊತೆ ಹುಡುಗಿರ ಮೇಲೆ ಹೆಗ್ಲ ಮೇಲೆ ಕೈ ಹಾಕ್ಬಿಟ್ಟು ರೂಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತೆ, ಅಲ್ಲೇನೋ ದೊಡ್ಡ ಪೊಲೀಸ್ ಕೇಸ್ ಆಗ್ಬಿಟ್ಟು, ಅದಕ್ಕೂ ನೀನು ನನ್ನ ಮಗನ ಹತ್ರನೇ ಕಾಸು ಕೇಳಿದೆಯಲ್ಲಪ್ಪ ನೀನು. ಹಾಂ ಹೋಗಿದೆ ನಿಮ್ಮ ಮಗ ಹೋಗಿದ್ದ ಅಲ್ಲಿ ಥೈಲ್ಯಾಂಡ್ ಅವ್ರದ್ದು ತೊಡೆ ನಿಕ್ಕಕ್ಕೆ ಹೋಗಿದ್ದ, ಅದೇ 3 ಲಕ್ಷ ಇಟ್ಕೊಂಡೆ.
ಆ ಅಂಕಲ್ ಹೋಗಿದೆ, ಅದು ಮನೆ ಟೆನ್ಷನ್ ಜಾಸ್ತಿ, ಅದಕ್ಕೆ ಹೋಗ್ಬಿಟ್ಟಿದೆ. ತಗೊಳ್ರಿ ಕಾಫಿ. ಅಮ್ಮ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಪ್ಪ. ಊಟನ ಇಬ್ರು ಗಂಡ ಅಂತ ಸೇರಿ ಇಲ್ಲೇ ತಿಥಿ ಊಟ ಹಾಕ್ಬಿಡ್ತಾರೆ. ಆಂಟಿ ಮಾಡ್ಕೊಂಡು ಹೋಗ್ತೀನಿ. ತಗೊಳಪ್ಪ, ಹಾಟ್ ಡ್ರಿಂಕ್ಸ್ ಮತ್ತು ಹಾಟ್ ಎರಡು ಎಂಜಾಯ್ ಮಾಡ್ಬಿಟ್ಟಿದ್ಯಾ, ಸ್ವಲ್ಪ ಹಾಟ್ ಕಾಫಿ ಕುಡಿತಾವ. ಥ್ಯಾಂಕ್ಸ್ ಅಂಕಲ್. ಹೌದಾ, ತಗೊಳಪ್ಪ, ರಸ್ತಿನ ಸ್ವಲ್ಪ ತಗೋ. ಅವ್ರ ಮಗನ ನೋಡಿದ್ರೆ ಥೈಲ್ಯಾಂಡ್ ರಸ್ಕು, ನನಗೆ ನೋಡೋ ಇಂಡಿಯನ್ ರಸ್ಕಾ. ಥ್ಯಾಂಕ್ಸ್ ಅಂಕಲ್. ಏನಪ್ಪ ನೀನು ಮಾತ್ರ ಥೈಲ್ಯಾಂಡಲ್ಲಿ ಎಂಜಾಯ್ ಮಾಡಿ ಸಿಕ್ಕಾಕೊಂತೀಯ, ನನಗೂ ಸ್ವಲ್ಪ ರಷ್ಯನ್ ಕಾಂಟ್ಯಾಕ್ಟ್ ಕೊಡು, ನನಗೂ ಸಿಕ್ಕಾಕ್ಸು ಸ್ವಲ್ಪ. ತಗೊಳಪ್ಪ ನಕ್ಕನ್, ರಸ್ ಕೊಟ್ಬಿಟ್ಟು ರಸಿಕಾ ಮಾತಾಡ್ತಾವನೆ. ಅಂಕಲ್ ಕೊಡ್ತೀನಿ. ಏನಪ್ಪ ನೀನು ನನ್ನ ಹತ್ರನೇ ಕಾಸ್ಟ್ ಟೋಕನ್ ಹಾಕ್ಬಿಟ್ಟು ನನಗೆ ಮಿಂಡ್ರಿ ಅಂತೆ ನೀನು. ಮಿಂಡ್ರಿ ಅಲ್ಲ, ಜಗತ್ ಮಿಂಡ್ರಿ. ಮಿಂಡ್ರಿ ಅಲ್ಲ ಅಂಕಲ್, ಅದು ನಾನು ಹೇಳಿದ್ದು ಮಿಮಿಕ್ರಿ ತುಂಬ ಚೆನ್ನಾಗಿ ಮಾಡ್ತೀರಂತೆ ನೀವು ಅಂತ ಹೇಳಿದ್ದು. ಅಲ್ಲ ಕಣೋ, ಏನು ನಿಮ್ಮಪ್ಪನಿಗೆ ಕ್ಯಾನ್ಸರ್ ಅಂತೆ, ನಮ್ಮ ಹೆಂಡತಿ ಹತ್ರನೇ 2 ಲಕ್ಷ ಇಸ್ಕೊಳೋದ ಅಂತೆ, ನಿನ್ನ ಹತ್ರ ಕಾಸಿಲ್ಲ ಅಂತ. ಅಯ್ಯೋ, ನಂಗೆ ತಲೆ ತಿರುಗ್ತಾ ಇದೆ. ಏನಾಯ್ತು ಹನುಮಂತ, ಯಾಕೆ ಹಿಂಗೆ ಕೂತಲ್ಲ? ಏನು ಮಾಡ್ತಾನ, ಒಂದು 3 ಕಡೆ ಸಾಲ ಮಾಡೀನಿ, ಮನೆ ಬಂದು ಹೊಡ್ಯಾಕಂದ್ರೆ ಡೋರ್ ಬರೆಯಕಂದ್ರೆ 3 ತಿಂಗಳಾಯ್ತು, ಭಾಳ ಕಿರಿಕಿರಿ ಆಗ್ಬಿಟ್ಟದ. ನಾನು ನೋಡಿ ಕಲಿರ್ಲೆ, ನೀವು ಇಲ್ಲಿವರೆಗೆ 1 ರೂಪಾಯಿ ಸಾಲ ಇರೋದಂಗೆ ಜೀವನ ಮಾಡ್ಲಾಕ್ ಕುಂತೀನಿ. ನೀವು ನೋಡಿ ಹಂಗೆ ಬರೀ ಅಬ್ಬೆ ಪರಿತಾರ, ಅಲ್ಲಿ ಅವ್ನು ಬರೀ ಸಾಲ ಮಾಡಿದೆ, ಇವ್ನು ಬರೀ ಸಾಲ ಮಾಡಿದೆ. ಜೀವನ ಅಂದ್ರೆ ನಂತರ ಮಾಡ್ಬೇಕು. ಪಗಾನೇನ ನಿಮ್ಗೆ ಜೀವನ ಮಾಡಕ್ಕೆ ಬರ್ತದ? ಅಯ್ಯೋ ತಪ್ಪಾಯ್ತಣ. ಯಾವ ಡೋರ್ ಬಡಿಯಕ್ಕಂತ ನೋಡು. ವಿಶ್ವದಾನ ಯಾಕಣ ನನ್ನ ಮಗ ನನ್ನ ಹತ್ರ ಸಾಲ ಮಾಡಿ ಆತಡ್ಸ, ನನಗೆ ಅವನು ಸಿಗ್ಲಿ, ಅವನಿಗೆ ಕೈ ಮಾಡಕ್ ಬಿಡ್ತೀನಿ ಅವನ್ನ. ಓದ್ನಾ? ಬಾಯ್ ಟಾಟಾ, ಗುಡ್ ಬಾಯ್. ಓದ್ನಾ? ಮಾತಾರಿಗೂ ಬಾಯ್. ಲವ್ ಮಾಡುವಾಗ ಬಾತ್ರೂಮಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೆ. ಮದ್ವೆ ಆದ್ಮೇಲೆ ನಾನು ಮಾತಾಡೋಕ್ ಶುರು ಮಾಡಿದ್ರೆ ಸಾಕು, ಬಾತ್ರೂಮ್ಗೆ ಹೋಗ್ತೆ. ಏನೇ ನಮ್ ದೊಡ್ಡ ರಕ್ಕದು ಶಿವನ ಕಾಣವಲ್ವಲ್ಲ? ಆ ಶೂ ಮಾರಿ ನಾನೊಂದ್ ಹೊಸ ಸೀರೆ ತಗೊಂಡಿನಿ. ಸೀರೆ ಮತ್ ನಮ್ ಬೈಕನ್ನು ಕಾಣವಲ್ದಲ್ಲ? ಅದ್ನ ಮಾರಿ ನಾ ಜುಮ್ಕಿ ತಗೊಂಬಂದಿನಿ. ಹಿಂಗಾದ್ರೆ ಎಲ್ಲಿ ನಾನು ಮಾರಿ ಬಿಡ್ತೇನೆ ನೀನು. ನಿನ್ ಫೋಟೋ ತೋರ್ಸಿದ್ನವ್ರಿಗೆ ಬರೀ 2,000 ರೂಪಾಯಿ ಕೊಡ್ತಂದ್ರ. ಇಷ್ಟು ಚಂದಿರ ನನ್ ಗಂಡನ್ ಬರೀ 2,000 ರೂಪಾಯಿ ಮಾರ್ಲನ, ಅದಕ್ಕ 2,500 ರೂಪಾಯಿ ಕೇಳಿನಿ. ಅಲ್ಬೇಡ. ಏನಿಲ್ಲಿ? ನೀನೇನಿಲ್ಲಿ? ನಾನು ಅದೇ ಮಗುಗೆ ಪಲ್ಸ್ ಪೋಲಿಯೋ ಹಾಕಕ್ಕೆ ಬಂದಿದ್ದೆ. ಏನಲ್ವಾ, ಚೆನ್ನಾಗಿದ್ಯಾ? ನಾ ಚೆನ್ನಾಗಿದ್ದೀನಿ. ಹೌದಾ? ನಿಮ್ಮ ಹಸ್ಬೆಂಡ್ ಏನು ಮಾಡ್ತಿದ್ದಾರೆ? ಅವ್ರ ಮನೇಲಿದ್ದಾರೆ. ಏನು? ಸುಮ್ಮನೆ. ಹೌದಾ? ಓಕೆ. ನಾನು ನೀನು ಕಾಲೇಜಲ್ಲಿ ಹೇಳಿದ್ದು ನೆನಪಿದ್ಯಾ? ನಮ್ಮ ಮಗುನ ಪಲ್ಸ್ ಪೋಲಿಯೋಗೆ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ. ಇವಾಗ ಒಟ್ಟಿಗೆ ಬಂದಿದ್ದೀವಿ, ಆದರೆ ನೀನು ಬೇರೆ ಮಗು ಎತ್ಕೊಂಡ್ಬಂದಿದ್ಯಾ, ನಾನೇ ಬೇರೆ. ಮಗು ಹೆಸರೇನು? ಮಗು ಹೆಸರು ವಿನಯ್ ಅಂತ. ಹೌದಾ? ನೋಡು, ನನ್ನ ಹೆಸರು ಇಡ್ತೀನಿ ಅಂತ ಹೇಳಿದ್ದೆ, ಮಂಜು ಅಂತ ಇಡಬೇಕಿತ್ತು, ನೋಡ್ರೆ ವಿನಯ್ ಅಂತ ಇಟ್ಟಿದ್ಯಾ. ಓಕೆ. ಯಾವ ಮಗು? ಗಂಡು ಮಗು. ರಗಸದ ಚೌವಮಪನ ಪಾಯ ಬುಡ ಟಚ.
ಏನ್ ಯಾವಾಗ ನಾವೇ ಕೊಡ್ಸ್ಬೇಕಾ? ಆಯ್ತು ಮನೆಗೆ ಹೋಗಿ ದುಡ್ಡು ತಗೋತೀನಿ ಬರಪ್ಪ. ಆಯ್ತು ಸರ್ಕಾರಕ್ಕೆ ಮನೆ ಬೇರೆ ಹೋಗ್ಬೇಕಾ? ನೀನ್ ಹೆಂಡತಿ ಪರ್ಮಿಷನ್ ಕೇಳಿಕೆ ಬರ ಬಡಿದೆ ಯಾವ ಪರ್ಮಿಷನ್ ಸರ್ಕಾರ ಬರಲ್ಲ. ಹೋಗ್ತಾನ್ ಬರೀ ಎಲ್ಲ ಬನೇವಲ್ಲ, ಟೈಮ್ ಆಯ್ತಲ್ಲ ಅಲ್ಲೇ ಏನ್ ಮಾಡ್ತಿದೀವ? ರೀಲ್ಸ್ ನೋಡ್ತಾ ಇದೀನಿ. ನಿಕ್ಕಿ ನನ್ನ ಫ್ರೆಂಡ್ಸ್ ಎಣ್ಣೆ ಕೊಡ್ಸಾರಂತೆ ಒಂದ್ಸಲ ಹೋಗಿ ನೋಡ್ತೀನಿ ಇಲ್ಲ ನಾನು ಆಗಲ್ಲ ಬಿಡಿ. ಪ್ಲೀಸ್ ನಿಕ್ಕಿ, ಆಗಲ್ಲ. ಇವತ್ತು ಒಂದ್ಸಲ ಲಾಸ್ಟ್ ನಿಕ್ಕಿ ಎಲ್ಲ ಆಡ್ಕೊತಾರೆ ಕಮ್ಮಿ ಅಂತ ನಿಕ್ಕಿ. ಸರಿ ಆಯ್ತು, ಒಂದ್ ಪ್ಲೇಟ್ ಕಬಾಬು ಒಂದ್ ಹಾಫ್ ಬಾಯ್ಲು. ಸರಿ ನಿಕ್ಕಿ ಆಯ್ತು. ದುಡ್ಡ ಚೆನ್ನಾಗಿ ಏನಿಸ್ತಾವನೆ ಫಸ್ಟ್ ಹೇಳಿಲ್ವಾ? ಬಂದಾಕಲ್ಲ ನಿಕ್ಕಿ ನಿಕ್ಕಿ ಕಡ್ಗೆ ನಿಕ್ಕಿ ನನಗ್ ಚಿಕನ್ ಲಾಲಿಪಾಪ್ ಬೇಕು ಅಷ್ಟೇ. ಇವತ್ತು ನಾನು ಮಾರ್ಕೆಟಿಗೆ ಹೋದಾಗ ಬೆಕ್ಕಮ್ ಕರೆದು ಯಪ್ಪ ಒಂದು 10 ರೂಪಾಯಿ ಹೂವು ತಂದು ಕೊಡ ಅಂದ. ನಾನು ಪಾಪ ಅಮ್ಮಗೆ ವಯಸ್ಸಾಗೈತಿ ಹೆಲ್ಪ್ ಮಾಡಿದ್ರಾತಂತ ಹೂವು ತೊಂಬರ್ಕೋನಿ. ಹೂವು ತಗೊಂಬಂದು ಒಳ್ಳೆ ಅಮ್ಮ ಕೈ ಕೊಡೋ ಕುಂತೀನಿ. ಯಾರೋ ಫೋಟೋ ತೆಗೆದು ಸ್ಟೇಟಸ್ ಇಟ್ರ ಪ್ರೀತಿ ವಯಸ್ಸಿಲ್ಲ ಅಂತ. ಮಗ ಏನ್ ಬೇಕೆಲ್ಲ ತಿನ್ನಿ, ತಲೆ ಕೆಡ್ಸ್ಕೊಡಿ ತೊಳಿ ಮಗ ನೀನು ಹಾಕೋ ಸ್ವಲ್ಪ ಮಗ ಹಾಕೊಂತೀನಿ. ಏನು ತಲೆ ಕೆಡ್ಸ್ಕೊಬಿಡಿ ನೀವು, ನಾನು ಇದೇನು ತಲೆ ಕೆಡ್ಸ್ಕೊತೀನಿ. ಏನ್ ಮಗ ಇವನು ಯಾವತ್ತು ಕಾಸ್ಟ್ಲಿ ಡಿಸ್ಪ್ಲೇ ಇರೋನು ಇವತ್ತು ಈ ತರ ಕೊಡಿಸ್ತಾವನೆ. ಲ್ಯಾಟ್ರಿ ಗಿಟ್ರಿ ಹೊಡೆದಿರ್ಬೋದು ಅವನು. ಹೇಳಮ್ಮ ಮಗ ಬೆಳಗ್ಗೆ ದುಡ್ಡು ಕೊಟ್ನಲ್ಲ ಬಡವ್ರ ಊಟ ಕೊಡ್ಸು ಅಂತ ಕೊಡ್ಸ್ತಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಹಳೆ ಫ್ರೆಂಡ್ಸು ಇವಾಗ ನನ್ ನೋಡ್ತಾರೆ, ಪಕ್ಕ ಕರೀತಾರೆ. ನೋಡೇ ಇಲ್ಲ. ಹಲೋ ಬರ್ತಾ ಇದೀನಿ ಕಣ. ಚಲು ಬಾ ಕೂತ್ಕೊ ಮಚ್ಚ. ಮಚ್ಚ ಏನು ಮಾಡ್ತಿದ್ರಿ ಇಲ್ಲಿ? ನಾವಾಗ ಇಲ್ಲೇ ಓಡಾಡ್ತಿದ್ದೀರಿ, ಖಂಡ ಇಲ್ಲ. ಅಯ್ಯೋ ಏನು ಕರೆದಿದ್ದು ಮಚ್ಚ? ಎಣ್ಣೆ ಹೊಡಿತಿದ್ದೀರಾ? ನಾನು ಲೂಡೋ ಏನೋ ಆಡ್ತಿದ್ದೀರಾ ಅಂತ ಅನ್ಕೊಂಡ್ಬಿಟ್ಟೆ. ಎಣ್ಣೆ ಹೊಡಿತ್ಯಾ? ಏ ಬೇಡ ಬೇಡ ಕೆಲ್ಸ ಡೇ ಟೈಮೆಲ್ಲ ಹಾಕಲ್ಲ. ಏನಾಗಲ್ಲ ಮಚ್ಚ, ಹಾಕು. ಜೆಂಟ್ಲ್ ಮ್ಯಾನ್. ಬೇಡ ಡೇ ಟೈಮ್ ಹೊಡಿಯಲ್ಲ, ಅದು ಫೋರ್ಸ್ ಮಾಡಿದಕ್ಕಷ್ಟೇ. ಕೆಲ್ಸ ಬೇರೆ ಇದೆ. ಸ್ವಾಮಿ ಹೇಳಪ್ಪ, ನಾನೊಂದು ತಪ್ಪು ಮಾಡ್ಬಿಟ್ಟಿದ್ದೀನಿ ಸ್ವಾಮಿ. ಏನು ಭಕ್ತ? ನನ್ನ ಲವರ್ಗೆ 3 ತಿಂಗಳು. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನೇ ಮನುಜ. ಹೋಗು ಅವರಪ್ಪನ ಕಾಲಿಡ್ಕೊಂಡು ಕ್ಷಮೆ ಕೇಳು, ಮದುವೆ ಮಾಡ್ಕೊ, ಎಲ್ಲ ಒಳ್ಳೇದಾಗುತ್ತೆ. ನನ್ನ ಕ್ಷಮಿಸ್ಬಿಡು ಸ್ವಾಮಿ. ನನ್ನ ಕಾಲಲ್ಲಪ್ಪ, ನಿಮ್ಮ ಮಾವನ ಕಾಲಿಡ್ಕೋ. ಅದಕ್ಕೆ ನಿಮ್ ಕಾಲಿಡ್ಕೊಂಡಿದ್ದೀನಿ ಮಾವ.
ಅಪ್ಪಯ್ಯ ಅಪ್ಪಯ್ಯ ರೀ ನಿಮ್ಮ ಆಂಟಿ ಅಂಕಲ್ದು ಕರಾಳವಾದ ಕತೆ ಇದೆ ಅಂದ್ರಲ್ಲ, ಹೇಳ್ರಿ. ಅಪ್ಪಯ್ಯ ಒಂದ್ಸಲ ನಮ್ಮ ಆಂಟಿ ಶುಂಠಿ ತರೋಕ್ ಹೋದಾಗ ಆಕ್ಸಿಡೆಂಟ್ ಆಗಿ ಕುಂಟಿ ಆಗೋದ್ರು. ಮತ್ತೆ ಅಂಕಲ್? ನಮ್ಮ ಅಂಕಲ್ ಎಳ್ನೀರ್ ತರಕ್ ಹೋದಾಗ ಲಾರಿ ಬಂದು ಎಳ್ಳು ನೀರು ಬಿಟ್ಬಿಡ್ತು. ಆಮೇಲೆ ಆಂಟಿ ಕತೆ? ಅವತ್ತಿಂದ ಮತ್ತೆ ಶುಂಠಿ ತರಕ್ ಹೋಗಿಲ್ಲ. ಓ ದೇವ್ರೇ. ದೇವ್ರೇ ಅಲ್ಲ ಕಣೆ, ದಾರಿ. ಅದೇ ನಮ್ಮ ಆಂಟಿ ಒಬ್ಬಂಟಿ ಆಗೋಗ್ತಾರೆ ಅಂತ ಕಂಟಿ ಅಂಕಲ್ಗೆ ದಾರಿ ಎರೆದ್ಬಿಟ್ಟೆ. ಇವಾಗ ಕುಂಟಿ ಜೊತೆ ಕಂಟಿ ಅಂಕಲ್ ಜಂಟಿಯಾಗಿ ಚೆನ್ನಾಗಿದ್ದಾರೆ. ಚೆಂಟಿ ಅಂತ ಒಬ್ಬ ಮಗುನೂ ಇದ್ದಾನೆ. ನಾನು ಒಬ್ಬಂಟಿಯಾಗೇ ಇರ್ಬೇಕಿತ್ತು, ಅನ್ಯಾಯವಾಗಿ ಕಟ್ಕೊಂಡ್ಬಿಟ್ಟೆ. ತಿರುಗೋ ಭೂಮಿಯಲ್ಲಿ ನಡೆವ ಆದಿಯಲ್ಲಿ ಏನ್ ಗೋಣ ಆರಾಮ? ಆರಾಮಪ್ಪ. ಏನ್ 4 ದಿನದಿಂದ ಕಂಡ ಇಲ್ಲಲ್ಲ? ಫುಲ್ ಡೀಸೆಂಟ್ ಅಣ್ಣ, ಬೇಜ ಆಗ್ಬಿಟ್ಟಿತ್ತು. ಎಲ್ಲ ಸುಳ್ಳು ಹೇಳಕಂತ. ನಾನು ಸುಳ್ಳು ಹೇಳಿದ್ರೆ ಹುಡ್ರನ್ ಕೇಳ್ಬೇಕಾದ್ರ ನಿಜವಾಗ್ಲೂ ಬೇಜಾಗೈತಣ. ನಾನು ಹಾಸ್ಪಿಟಲ್ ಕರ್ಕೊಂಡ್ ಅಡ್ಡಾಡೀನಿ. ನಿನಗೆ ಎಣ್ಣೆ ನಿನಗೆ ಸಿಗರೇಟ್ ಕೊಡಸಣ ಅಂತ ಹೇಳಿ ಆತನ ಪರವಾಗಿ ಮಾತಾಡ್ತೀರ. ಏಯ್ ನಡ್ರ. ಗೊತ್ತಣ್ಣ ನೀನ್ ನನ್ ಮಾತ್ ನಂಬಲ್ಲ ಅಂತ, ಅದಕ್ಕ ಕವರ ಕಟ್ಟಿಗೆ ಬಂದಿ ನೋಡು. ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ ಈ ನನ್ ಮಕ್ಕಳು. ಏನ್ರ ಆರಾಮ್ರ? ಏನ್ ಮಾಡಲ್ಲ ಎದ್ ಮಾಡಿ ಸೇಟ್ 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 ಯಪ್ಪ ಅಲ್ಲೇ ನಿಮಗಲ್ಲ ಇದು ಕೇಳಿದಲ್ಲ, ನೀವ್ ಅದಕ್ಕೆ ಕುಂದಿರ್ತಿರ್ಲಿ. ಎಲ್ಲ ಇದೆಯಾ? ನೀನು 10 ನಿಮಿಷದಲ್ಲಿ ಬರ್ತೀಯ. ಶಾಂಪೂ ಇದೆಯಾ? ಬೇಬಿ ನನಗ್ ಬೋರ್ ಆಗ್ತಿದೆ. ಏನ್ ಮಾಡ್ಬೇಕು? ಹಾಡೇಳ? ಹಾಡು ಹಾಡಂತೆ ಹಾಡು. ಕುಂತೆ ಸಿಕ್ಕಳು ಸುಮ್ನೆ ನಕ್ಕಳು, ಶಾಕಾಯ್ತು ನರನಾಡಿ ಒಳಗೆ. ಇವತ್ತು ಉಪ್ಪಿಟ್ಟು ಸಕ್ಕತ್ತ ಮಾಡಿದೀನಿ, ಬನ್ನಿ. ಉಪ್ಪಿಟ್ಟು ಉಪ್ಪಿಟ್ಟು ಚೆನ್ನಾಗ್ ಮಾಡಿದಾನ ಅಂತ. ಅದು ಉಪ್ಪಿಟ್ಟು ಒಳ್ಳೆ ಏನಂದ್ರಿ? ಸಿಕ್ಕಾಕೊಂಡ ನನ್ ಮಗ. ಶಾವ್ಗೆ ಉಪ್ಪಿಟ್ಟಪ್ಪ, ಸಕ್ಕತ್ತಾಗಿ ಮಾಡ್ತಾಳೆ. ಶಾವ್ಗೆ ಸೂಪರ್ ಆಗಿ ಮಾಡಿ. ಬೇಬಿ ಏನಪ್ಪ? ನಂಗ್ ರಾಹುಲ್ ರೇಗಿಸ್ತಾ. ಎಷ್ಟ್ ಹೇಳ್ತೀನಿ ಅವನ ಜೊತೆ ಹೋಗ್ಬೇಡ, ಮತ್ತೆ ಹೋಗ್ತೀಯಪ್ಪ. ನೋಡು ಇಲ್ಲಿ ನಾನ್ ನಿನ್ ಹತ್ರ ಮಾತಾಡ್ತಿದ್ದೀನಿ, ಹೆಂಗ್ ಫೋನ್ ನೋಡ್ತಿದ್ದಾನೆ. ಅದೇನೋ ಅಂತಾರಲ್ಲ, ಊರ್ ಮೇಲ್ ಊರ್ ಬಿದ್ರು ಶಾನ್ ಬೋಗನ್ ಶಾಮಿಯಾನ ಹಾಕ್ಸಿದ್ರು ಅಂತ. ಅಣ್ಣ ಇಲ್ಲಿ ಕೆಲ್ಸದವ್ರು ಎಲ್ಲಿ ಸಿಗ್ತಾರಣ್ಣ? ನಾನು ನೀರುಳ್ಳಿ ಮಾರೋಣ. ನಾನು ಕೆಲ್ಸದವನು ಹೇಳೋಣ. 1 ಅವರ್ ಕೆಲ್ಸ ಐತೆ, ಬರ್ತೀಯಾ? ನಡೆಯೋಣ, ಬರ್ತೀನಿ. 1 ಅವರ್ ಕೂಲಿ ಎಷ್ಟಣ್ಣ? 1 ಅವರ್ಕ 100 ರೂಪಾಯಿ ಕೊಡೋಣ ಸಾಕು. ಯಾಕಣ್ಣ? ಬಾಣ ಏನನ್ ತಿನ್ಕೊಂಡು ಹೋಗೋಣ. ಏನ್ ತಿಂತೀಯಣ್ಣ? ಮುದ್ದೆ ಸಾಂಬಾರು ಸಾಕಣ. 3 ಮುದ್ದೆ 3 ಮಟನ್ ಊಟ ಕೊಟ್ಬಿಡೋಣ. ಎಷ್ಟಾಯ್ತಣ್ಣ ಬಿಲ್ಲು? 800 ರೂಪಾಯಿ. ಅಣ್ಣ ಬಿಲ್ ಕಟ್ಟಿಲ್ಲ ಅಂದ್ರೆ ಏನಣ್ಣ ಮಾಡ್ತೀಯಾ? ಪಾತ್ರೆ ತೊಳೆಯಾಗ ಹಾಕ್ತೀನಿ. ಅಣ್ಣ 100 ರೂಪಾಯಿ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ ಬಾ. 100 ರೂಪಾಯಿ ಕೊಡೋಣ ಸಾಕು. 100 ರೂಪಾಯಿ ಕೊಡೋಣ ಸಾಕು. 100 ರೂಪಾಯಿಂದ ಮಟನ್ ಊಟ ತಿನ್ಕೊಂಡಪ್ಪ ಸಾಕು. ನಮ್ಮ ಬಿಗ್ ಬಾಸ್ ಹೋಗಿದ್ರಲ್ಲ ಗುರುಜಿ ಅವರು ಏನೋ ಒಂದು ಹೇಳಾರ ಕೇಳ್ಕೊಂಡು ಬನ್ನಿ. ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ ಯಾರಿಗೂ ಗೊತ್ತ? ನಿಮ್ತಿಗ ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಗುರುಜಿ ಅವರೇ, ನಾನು ಬೆಳಗ್ಗೆನೆ ನೋಡಿದೆ ನಿಮ್ಮ ವಿಡಿಯೋನ. ನಕ್ಕು ಸಾಕಾಗಿ ಮನೆಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಮಹಾಲಕ್ಷ್ಮಿ ಇದಾರೆ ಅಂತ ನೀವು ಹೇಳಿದ್ರಿ, ಅದೇ ಕಕ್ಕಸ್ ಬತ್ತಲ್ಲ ತಿನ್ನಿ ಪ್ರಸಾದ ಅಂತಿದಾರ್ರಿ. ಒಂದೊಂದಿನ ಎಲ್ಲೋಗ್ ಸಾಯೋ ಆಗಲ್ಲ ಗಣಪ ನಿಮ್ ಕಾಟ ತಡ್ಕೊಳಕ್ ಆಯ್ತಾ ಇಲ್ಲ.